ಕ್ಯಾನ್ಸರ್ ಪೇಷಂಟ್ಸ್ಗೆ ಇದನ್ನು ಕೊಡ್ತೀವಿ. ನೀರಿಗೆ ಇದನ್ನು ಹಾಕೊಂಡು ಕುಡಿಯೋದ್ರಿಂದ ಕ್ಯಾನ್ಸರ್ ರೋಗಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನೀರಲ್ಲಿ ಮಲ್ಟಿಮಿನರಲ್ಸ್ 150+ ಇರಬೇಕು WHO ಪ್ರಕಾರ. ಅದನ್ನು ನಮ್ಮ ಆಲ್ಕಲೈನ್ ವಾಟರು ಕಂಪ್ಲೀಟ್ ಮಾಡಿದೆ. ಅರೆ ನಮ್ಮ ಅಜ್ಜಿ ನೀವು ನೋಡಿದ್ರೆ ನಮ್ಮ ಅಜ್ಜಿ ಕೆಲಸ ಮಾಡೋಷ್ಟು ಕೆಲಸ ಸರ್ ನಮ್ಮ ತಾಯಿಯಿಂದ ಮಾಡೋಕ್ಕಾಗ್ತಾಯಿಲ್ಲ. ನಮ್ಮ ತಾಯಿಯಿಂದ ಮಾಡೋ ಕೆಲಸ ನಾನು ಹೆಂಡತಿಯಿಂದ ಮಾಡೋಕ್ಕಾಗಲ್ಲ. ಮುಂದೆ ಜನ್ರೇಷನ್ಗೆ ಅದು ಹೋಗ್ತಾ ಹೋಗ್ತಾ ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ. ಒಂದು ಊರಲ್ಲಿ ಒಂದು ಆಸ್ಪತ್ರೆ ಇದ್ರೇ ತುಂಬ ಜಾಸ್ತಿ ಇತ್ತು. ಇವಾಗ ಪ್ರತಿ ಬೀದಿಯಲ್ಲಿ ಆಸ್ಪತ್ರೆ ಆಗಿದೆ. ಯಾಕೆ ಅಂದರೆ ಆಹಾರ ಮತ್ತು ಕುಡಿಯೋ ನೀರು. ಆಹಾರ ಒಂದು ಸರಿ ಹೋದರೆ, ಕುಡಿಯೋ ನೀರು ಒಂದು ಸರಿ ಹೋದರೆ ಎಷ್ಟೋ ರೋಗಗಳು ಕಡಿಮೆ ಆಗುತ್ತೆ. ಈಗ ನಾವು ತಿನ್ನೋವಂಥ ಆಹಾರದಲ್ಲಿ ಇರೋದೆಲ್ಲ ಬರೀ ಕೆಮಿಕಲು, ಪೆಸ್ಟಿಸೈಡು. ಅದನ್ನು ಆಚೆ ಹಾಕೋಕ್ಕೆ ಕುಡಿಯೋ ನೀರಾದರೂ ಸರಿ ಇರಬೇಕು. ಬಿಸ್ಲರಿಯಲ್ಲಿ ನಿಮಗೆ 78 ಕಾಣ್ತಾ ಇದೆ. ನಾರ್ಮಲಿ ಇದರಲ್ಲಿ ಬಿಸ್ಲರಿಲಿ 45-50 ಇರುತ್ತೆ. ಈ ನೀರಲ್ಲಿ 78 ಇದೆ. ಆಕ್ವಾಫಿನಾದಲ್ಲಿ ನೋಡ್ಬೋದು 15 TDS ಇದೆ. ಮೂರನೇದು ನಮ್ಮ ನ್ಯಾನೋ ವಾಟರು ನೋಡ್ಬೋದು 300 ಇದೆ, 319 ಇದೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಪಂಚಗವ್ಯದ ಬಗ್ಗೆ R&D ಮಾಡ್ತಾ ಫೈನಲಿ 15 ವರ್ಷ ಆದಮೇಲೆ ಈ ಪಂಚಗವ್ಯ ನ್ಯಾನೋ ವಾಟರನ್ನು ನಾವು ಕಂಪ್ಲೀಟ್ R&D ಮಾಡೋ ಥರ ಆಯಿತು. ಈಗ ನಾವು ತಿನ್ನುವಂಥ ಆಹಾರದಲ್ಲಿ ಇರೋದೆಲ್ಲ ಬರೀ ಕೆಮಿಕಲು, ಪೆಸ್ಟಿಸೈಡು. ಅದನ್ನು ಆಚೆ ಹಾಕೋಕ್ಕೆ ಕುಡಿಯೋ ನೀರಾದರೂ ಸರಿ ಇರಬೇಕು. ಈಗ ಎಲ್ಲರ ಮನೇಲಿ RO ಇರೋದ್ರಿಂದ WHO ಕೂಡ ಹೇಳುತ್ತೆ RO ಏನಿದೆ ಅದು ನೀರಲ್ಲಿ ಮಲ್ಟಿಮಿನರಲ್ಸ್ ಇಲ್ಲದೆ ಇರೋದ್ರಿಂದ ಸತ್ತಿರೋ ನೀರು ಅಂತ ಹೇಳುತ್ತೆ. ಅಂದರೆ ಡೆಡ್ ವಾಟರ್ ಅಂತ. ಆ ಡೆಡ್ ವಾಟರ್ ಯಾಕೆ ಅಂದರೆ ಮಲ್ಟಿಮಿನರಲ್ಸ್ ಇಲ್ಲ. ನಮ್ಮ ದೇಹ 114 ಮಲ್ಟಿಮಿನರಲ್ಸಿಂದ ಆಗಿರುವಂಥ ಈ ದೇಹಕ್ಕೆ 70% ಕುಡಿಯೋ ನೀರಿನ ಫಾರ್ಮಲ್ಲಿ ಇದ್ದಾಗ, ಆ ನೀರಲ್ಲಿ ಮಿನರಲ್ಸ್ ಇಲ್ಲದೆ ಇದ್ದಾಗ ಅಸಿಡಿಟಿ, ಗ್ಯಾಸ್ಟ್ರಿಕ್ಕಿಂದ ಕ್ಯಾನ್ಸರು, ಡಯಾಬಿಟೀಸು ಎಲ್ಲ ರೋಗಗಳು ಬರುತ್ತೆ. ಆ ನೀರನ್ನು ಸರಿ ಮಾಡ್ಕೊಳೋ ದಿಕ್ಕಿನಲ್ಲಿ ನಮ್ಮ ಪಂಚಗವ್ಯ ಮತ್ತು ಆಯುರ್ವೇದ ಗಿಡಮೂಲಿಕೆಗಳಿಂದ ತಯಾರಾದಂಥ ನ್ಯಾನೋ ವಾಟರ್ ಮತ್ತು ಆಲ್ಕಲೈನ್ ಡ್ರಾಪ್ಸ್. ಯಾರಿಗಾರು ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಕಾನ್ಸ್ಟಿಪೇಷನ್ ಈ ಥರ ಚಿಕ್ಕ ಇಶ್ಯೂ ಇದ್ದರೆ ಕೂಡ ಪ್ರತಿಯೊಂದಕ್ಕೂ ಟ್ಯಾಬ್ಲೆಟು ಮೆಡಿಸನ್ ತೊಗೊಳೋ ಬದಲು ನಿಮ್ಮ ನೀರಿಗೆ ಒಂದು 2-3 ಹನಿ ಹಾಕ್ಕೊಂಡು ಈ ನೀರು ಕುಡಿಯೋದ್ರಿಂದನೇ, ನೀರಲ್ಲಿ ಮಲ್ಟಿಮಿನರಲ್ಸ್ ಬೀಳೋದ್ರಿಂದನೇ ನಿಮ್ಗೆ ಅಸಿಡಿಟಿ, ಗ್ಯಾಸ್ಟ್ರಿಕ್ ಎಲ್ಲ ಒಂದೇ ದಿನದಲ್ಲಿ ಕಡಿಮೆ ಆಗುತ್ತೆ. ಸೊ ಅಸಿಡಿಟಿ, ಗ್ಯಾಸ್ಟ್ರಿಕ್ ಒಂದು ಹೊಟ್ಟೆ ಡೈಜೆಷನ್ ಸರಿ ಹೋದರೆ ಮುಂದೆ ಬರುವಂಥ ಎಷ್ಟೋ ರೋಗಗಳು ತಾನಾಗೆ ಕಡಿಮೆ ಆಗುತ್ತೆ. ಇನ್ನೊಂದು ನಿಮ್ಮ RO ಮಿಷಿನ್ಗೆ ಅಟ್ಯಾಚ್ ಮಾಡುವಂಥ ಒಂದು ಆಲ್ಕಲೈನ್ ಕ್ಯಾಟ್ರಿಜ್. ಇದನ್ನು ಹಾಕ್ಕೊಂಡಾಗ ನೀರು 9.5 pH ತನಕ ಹೋಗಿ ನ್ಯಾನೋ ಪಾರ್ಟಿಕಲ್ಸಲ್ಲಿ 20+ ನ್ಯಾಚುರಲ್ ಮಿನರಲ್ಸ್ ಆ್ಯಡ್ ಆಗುತ್ತೆ. ಅಯನು, ಕ್ಯಾಲ್ಶಿಯಮು, ಮೆಗ್ನೀಷಿಯಮು, ಪೊಟ್ಯಾಷಿಯಮು, ಸಿಲ್ವರು, ಗೋಲ್ಡು ಇದೆಲ್ಲ ಆ್ಯಡ್ ಆದಾಗ ನೀರಲ್ಲಿ ಇರಬೇಕಾದಂಥ ಸತ್ವಗಳು ತಾನಾಗೆ ಬಂದಾಗ ಸೊ ಎಲ್ಲ ರೋಗಗಳು ಕಡಿಮೆ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ಯಾರು ಈಗ ಕ್ಯಾನ್ಸರ್ ಬಂದಿದೆ, ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿದ್ದಾರೆ, ಅವರು ಈ ನೀರು ಕುಡಿದಾಗ ಕೀಮೊಥೆರಪಿ ಜೊತೆಗೆ ತೊಗೊಂಡಾಗ ಸೈಡ್ ಎಫೆಕ್ಟ್ಸ್ ಎಲ್ಲ ತುಂಬ ಮಟ್ಟಕ್ಕೆ ಕಡಿಮೆ ಆಗಿದೆ. ಒಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಒಳ್ಳೆಯ ಪೊಸಿಷನಲ್ಲಿದ್ದಾರೆ. ಅವ್ರ ಹೆಂಡತಿ ನೀರು ಕುಡ್ದು ಕೀಮೊಥೆರಪಿ ತೊಗೊಂಡು ಒಂದೇ ಕೀಮೋಗೆಲ್ಲ ಬಾಡಿ ಪ್ಯಾರಲೈಸ್ ಆಗಿ ಹೋಗಿದ್ರು. ಡಾಕ್ಟರು 15-20 ದಿನ ಟೈಮ್ ಕೊಟ್ಟಿದ್ರು. ಅವರು ಈ ನೀರು ಕುಡಿಯೋಕ್ಕೆ ಶುರು ಮಾಡಿದಾಗಿಂದ ಅದೇ 15-20 ದಿನದಲ್ಲಿ ಹಾಸಿಗೆಯಿಂದ ಆಚೆ ಬಂದು ಇವಾಗ 5ನೇ ಕೀಮೋ ಆಗಿದೆ. ಆದರೆ ಏರ್ ಫಾಲು, ಸೈಡ್ ಎಫೆಕ್ಟ್ಸ್ ಎಲ್ಲ ಏನೂ ಆಗದಿರ ಬದುಕಿದ್ದಾರೆ. ಯಾಕೆ ಅಂದರೆ ಈ ನೀರಲ್ಲಿ ಇರಬೇಕಾದಂಥ ಸತ್ವಗಳಿಂದ ಬಾಡಿಯಲ್ಲಿ T ಸೆಲ್ಸ್ ಮತ್ತು B ಲಿಂಫೋಸೈಟ್ಸ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಸೊ RO ನೀರಲ್ಲಿ T ಸೆಲ್ಸ್, B ಲಿಂಫೋಸೈಟ್ಸ್ ಯಾಕೆ ಇಂಪ್ರೂವ್ ಆಗಲ್ಲ ಅಂದರೆ ಮಲ್ಟಿಮಿನರಲ್ಸ್ ಇರಲ್ಲ. ನೀರಲ್ಲಿ ಮಲ್ಟಿಮಿನರಲ್ಸ್ ಇದ್ದಾಗ ಈ T ಸೆಲ್ಸ್ ಉತ್ಪತ್ತಿ ಆದಾಗ ದೇಹದಲ್ಲಿ ಈ ಅಪಾಪ್ಟೋಸಿಸ್ ಪ್ರೋಸೆಸ್ ಅಂತ ಹೇಳ್ತಾರೆ. ಅಂದರೆ ಕ್ಯಾನ್ಸರ್ ಸೆಲ್ಸು ತಾನಾಗೆ ಸಾಯುವಂಥ ಉತ್ಪತ್ತಿಯನ್ನು ರೀಸ್ಟಾರ್ಟ್ ಮಾಡುತ್ತೆ. ಆ ರೀಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಕ್ಯಾನ್ಸರು ತುಂಬ ಬೇಗ ಕಡಿಮೆ ಆಗುತ್ತೆ. ಇದು ಕ್ಯಾನ್ಸರ್ ಮಾತ್ರ ಅಲ್ಲ, ಎಲ್ಲ ರೋಗಕ್ಕೂ. ನಮ್ಮ ನೀರಿನ ಬಗ್ಗೆ ಒಂದು ಈಗ ಟೆಸ್ಟಿಂಗ್ ಮಾಡೋಕ್ಕೆ ಒಂದು ಟೆಸ್ಟಿಗೆ ಇಟ್ಟಿದ್ದೀವಿ. ಸೊ ನೀರಲ್ಲಿ ಮೇಜರ್ಲಿ ಬೇಕಾಗಿರುವಂಥದ್ದು ವಿಟಮಿನ್ಸು, ಮಿನರಲ್ಸು, ಸೆಕೆಂಡು ಆಲ್ಕಲೈನು, ಥರ್ಡು ಇದು ಅಬ್ಸಾರ್ಪ್ಷನ್ ಲೆವೆಲು ಹೆಂಗಿದೆ ಅಂತ. ಸೊ ಫಸ್ಟು ಇದರಲ್ಲಿ ಸೊ ನೀರಲ್ಲಿ ವಿಟಮಿನ್, ಮಿನರಲ್ಸ್ ಲೆವೆಲ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾ ಇದ್ದೀವಿ. ಸೊ ಈಗ ಇದರಲ್ಲಿ ಬಿಸ್ಲರಿ ತೊಗೊಂಡಿದ್ದೀವಿ, ಆಕ್ವಾಫಿನಾ ತೊಗೊಂಡಿದ್ದೀವಿ, ನಮ್ಮ ಆಲ್ಕಲೈನ್ ನ್ಯಾನೋ ವಾಟರ್ ತೊಗೊಂಡಿದ್ದೀವಿ. ಇದನ್ನು ನೋಡ್ಬೋದು. ಬಿಸ್ಲರಿಯಲ್ಲಿ ನಿಮಗೆ 78 ಕಾಣ್ತಾ ಇದೆ. ನಾರ್ಮಲಿ ಇದರಲ್ಲಿ ಬಿಸ್ಲರಿಲಿ 45-50 ಇರುತ್ತೆ. ಈ ನೀರಲ್ಲಿ 78 ಇದೆ. ಆಕ್ವಾಫಿನಾದಲ್ಲಿ ನೋಡ್ಬೋದು 15 TDS ಇದೆ.
ಮೂರನೇದು ನಮ್ಮ ನ್ಯಾನೋ ವಾಟರು ನೋಡ್ಬೋದು 300 ಇದೆ, 319 ಇದೆ. ಈ ಯಾವಾಗ ನೀರಲ್ಲಿ ಮಲ್ಟಿ ಮಿನರಲ್ಸ್ ಇರುತ್ತೆ, ನೀರು ಆಲ್ಕ್ಲೈನ್ ಆಗಿ ಇನ್ನಷ್ಟು ಆರೋಗ್ಯಕರ ಆಗುತ್ತೆ. ಸೊ ನೀರಲ್ಲಿ ಮಲ್ಟಿ ಮಿನರಲ್ಸ್ 150+ ಇರಬೇಕು WHO ಪ್ರಕಾರ. ಅದನ್ನು ನಮ್ಮ ಆಲ್ಕ್ಲೈನ್ ವಾಟರು ಕಂಪ್ಲೀಟ್ ಮಾಡಿದೆ. ಸೆಕೆಂಡು ನೋಡುವಂಥದ್ದು ನೀರು ಅಸಿಡಿಕ್ ಇದೆಯಾ ಆಲ್ಕ್ಲೈನ್ ಇದೆಯಾ ಅಂತ. ಸೊ ನೀವು ನೋಡ್ಬೋದು, ಇದು ಬಿಸ್ಲರಿ, ಇದು ಕಿನ್ಲೆ, ಇದು ನಮ್ಮ ಆಲ್ಕ್ಲೈನ್ ವಾಟರು. ಸೊ ಯಾವ ಬಿಸ್ಲರಿ ಸೊ ನಾವು ಕುಡಿತೀವಿ ಇದು ತುಂಬ ಅಸಿಡಿಕ್ ಇದೆ, 5.5 pH ಇದೆ ನೋಡಿ. ಸೊ ಕಿನ್ಲೆ 6.5 pH ಇದೆ. ಅದೇ ನಮ್ಮ ಆಲ್ಕ್ಲೈನ್ ವಾಟರ್ ನೋಡಿದ್ರೆ ನೀವು 9.5 pH ಇದೆ. ಅಂದರೆ ನೀರು 9.5 pH ಇದ್ದಾಗ ಏನಾಗುತ್ತೆ, ತಿಂದಂಥ ಹೇಳ್ದೆ ಇದಕ್ಕಿಂತ ಮುಂಚೆ ಕೆಮಿಕಲ್ ಫುಡ್ ಅಂತ, ಆ ಕೆಮಿಕಲ್ ಫುಡ್ ತಿಂದಾಗ ಆ ಕೆಮಿಕಲ್ನ ಕೂಡ ಆಚೆ ಹಾಕ್ಬೇಕಾದ್ರೆ ನೀರು ಆಲ್ಕ್ಲೈನ್ ಇರಬೇಕು. ಅದನ್ನು ತೋರಿಸೋ ಅಂಥ ಇದು ಎಕ್ಸ್ಪೆರಿಮೆಂಟು. ಈಗ ಪ್ರತಿಯೊಂದು ಗ್ಲಾಸಲ್ಲೂ ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಯಾಕೆ ಹಾಕ್ತೀವಿ ಅಂದರೆ, ಇದು ಅರಿಶಿನ ನೀರು ಬಿದ್ದಾಗ, ಈ ನೀರು ಬಿದ್ದಾಗ ಸೊ ಅರಿಶಿನದಲ್ಲಿ ಇರೋವಂಥ ಕೆಮಿಕಲ್ ಪ್ರಾಪರ್ಟೀಸ್ನ ಇದು ಅಬ್ಸರ್ವ್ ಮಾಡೋಕ್ಕಾಗತ್ತಾ ಇಲ್ವಾ ಅಂತ ಚೆಕ್ ಮಾಡುವಂಥದ್ದು. ಈಗ ನಾವು ತಿನ್ನುವಂಥ ಟ್ಯಾಬ್ಲೆಟು, ಮೆಡಿಸನು ಯಾವುದೇ ಆಗಲಿ, ಈ ನೀರಲ್ಲಿ ಕುಡಿದಾಗ ಯಾವ ಮಟ್ಟಕ್ಕೆ ನಮ್ಮ ದೇಹಕ್ಕೆ ಅಂಟತ್ತೆ ಅಂತ, ಅದರಲ್ಲಿ ಮೆಡಿಸನಲ್ಲಿರೋ ಎಲ್ಲ ಪ್ರಾಪರ್ಟೀಸು ಅದು ಎತ್ಕೊಂಬರೋಕ್ಕಾಗತ್ತಾ ಇಲ್ವಾ ಅಂತ ಚೆಕ್ ಮಾಡುವಂಥದ್ದು. ಇವಾಗ ಇದೆರಡು ಚೆಕ್ ಮಾಡಿದ್ದೀವಿ. ಇವಾಗ ನಮ್ಮ ಆಲ್ಕ್ಲೈನ್ ವಾಟರ್ ನೋಡೋಣ. ನೋಡಿ, ನೀವು ಇದರಲ್ಲಿ ಎಷ್ಟು ಕ್ಲೀನಾಗಿ ಕಾಣ್ಬೋದು ಅಂದರೆ, ಇದು ಹಾಕಿದ ತಕ್ಷಣ ಡಾರ್ಕಿಶ್ ಆಯಿತು. ಅಂದರೆ ಅರಿಶಿಣದಲ್ಲಿರುವಂಥ ಕರ್ಕ್ಯುಮಿನ್ ಪ್ರಾಪರ್ಟೀಸ್ನ ಇದು ಆಚೆ ತಗೊಂಬರೋಕ್ಕಾಯಿತು, ಈ ನೀರಲ್ಲಿ ತೊಗೊಂಬರೋಕ್ಕಾಗಲಿಲ್ಲ. ಇದು ಯಾಕೆ ಅಂದರೆ ಮೈಕ್ರೋ ಕ್ಲಸ್ಟರಿಂಗ್ ಅಂತ ಹೇಳ್ತಾರೆ. ನೀರಿನ ಆಟಮ್ ಸೆಲ್ಸ್ ಮಾಲಿಕ್ಯುಲರ್ ಸ್ಟ್ರಕ್ಚರು ಎಷ್ಟು ಚಿಕ್ಕದಾಗಬೇಕಂದ್ರೆ ಬಾಡಿ ಸೆಲ್ಸ್ ಅಬ್ಸರ್ವ್ ಮಾಡೋ ಥರ ಆಗಬೇಕು. ಈ ಥರ ಆದಾಗ ದೇಹದ ಸೆಲ್ಸು ಎಲ್ಲ ಮಲ್ಟಿ ಮಿನರಲ್ಸ್ನಾಗಲಿ ನೀರನ್ನಾಗಲಿ ಚೆನ್ನಾಗಿ ಅಬ್ಸರ್ವ್ ಮಾಡೋಕ್ಕೆ ಹೋದಾಗ ದೇಹ ತಾನಾಗೇ ತನ್ನ ಬಾಡಿ ಇಮ್ಯುನಿಟಿಯನ್ನು ಬಿಲ್ಡ್ ಮಾಡ್ತಾ ಹೋಗುತ್ತೆ. ಇದು ಹಾಗೇ ಹೇಳುವಂಥದ್ದಲ್ಲ. 1931 ಆಲ್ಕ್ಲೈನ್ ಎನ್ವಿರಾನ್ಮೆಂಟ್ ಬಗ್ಗೆ ಹೇಳಿದಂಥ ಒಬ್ಬರು ಸೈಂಟಿಸ್ಟ್ಗೆ ಇಂಟರ್ನ್ಯಾಷನಲ್ ನೋಬೆಲ್ ಪ್ರೈಸ್ ಬಂದಿದೆ. ಅದೇ ಥರ ನಮ್ಮ ಆಲ್ಕ್ಲೈನ್ ವಾಟರು ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ ಮತ್ತು ಬ್ರೈನ್ ಕ್ಯಾನ್ಸರ್ ಜೊತೆಗೆ ಟೆಸ್ಟ್ ಮಾಡಿದಾದಮೇಲೆ ಅದು ನಿಜವಾಗ್ಲೂ ಕ್ಯಾನ್ಸರ್ನ ಕಡಿಮೆ ಮಾಡುವಂಥ ಪ್ರಾಪರ್ಟೀಸ್ ಇದೆ ಅಂತ ಪ್ರೂವ್ ಆಗಿದೆ. ಆ ಮಟ್ಟಿಗೆ ಇದು ದೇಶಿ ಹಸಿನ ಪಂಚಗವ್ಯ ಮತ್ತು ಆಯುರ್ವೇದ ಆದ್ದರಿಂದ ಪಂಚಗವ್ಯ ಆಲ್ರೆಡಿ ಆ್ಯಂಟಿ ಕ್ಯಾನ್ಸರ್ ಅನ್ನೋದಕ್ಕೆ ತುಂಬ ಡಾಕ್ಯುಮೆಂಟೇಷನ್ ಇದೆ. ಸೊ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಸೊ ನಿಮಗೆ ಗೊತ್ತಿಲ್ಲದೇ ಎಷ್ಟೋ ಜನಕ್ಕೆ ಕ್ಯಾನ್ಸರ್ ಟ್ರೀಟ್ಮೆಂಟಿಂದ ಆಚೆ ಬರೋಕ್ಕೆ ಹೆಲ್ಪ್ ಆಗ್ಬೋದು. ಈ ಮುಂದೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದಮೇಲೆ ಈ ನೀರು ಕಂಟಿನ್ಯೂ ಮಾಡೋದ್ರಿಂದ ಕ್ಯಾನ್ಸರ್ ರೀಅಕರೆನ್ಸ್ ಚಾನ್ಸಸ್ ಕೂಡ ತುಂಬ ಕಡಿಮೆ ಆಗುತ್ತೆ. ನಾನು ನಿಮಗೆ ಇಷ್ಟೊಂದೆಲ್ಲ ಇನ್ಫಾರ್ಮೇಷನ್ ಕೊಟ್ಟನಲ್ಲ, ಇದು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂದರೆ, ನನ್ನ ತಾಯಿ ಕೂಡ ಕ್ಯಾನ್ಸರಿಂದನೇ ತೀರ್ಕೊಂಡಿದ್ದು. ನನ್ನ ತಾಯಿ ತೀರ್ಕೊಂಡಿದ್ದು 2016. ಆ 2016ಇದ್ದಾಗ ನಾನಿದ್ದಂಥ ಮೆಂಟಲ್ ಡಿಪ್ರೆಷನಿಂದ ಆಚೆ ಬರೋದಕ್ಕೋಸ್ಕರ ಈ ಶ್ರೀ ವೃಂದಾವನ ಗೋಶಾಲೆಯನ್ನು ಶುರು ಮಾಡಿದ್ದು. ಈ ಶ್ರೀ ವೃಂದಾವನ ಗೋಶಾಲೆಯ ಪಂಚಗವ್ಯದಿಂದ ನಮ್ಮದು 15 ವರ್ಷ 2010 R&D ಮಾಡ್ತಾಯಿದ್ವಿ. ಮಧ್ಯದಲ್ಲಿ ತಾಯಿ 2016 ತೀರ್ಕೊಂಡ್ರು. ಅದು ಆಮೇಲೆ ಕಂಟಿನ್ಯೂ ಮಾಡಿದ್ದು ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಪಂಚಗವ್ಯದ ಬಗ್ಗೆ R&D ಮಾಡ್ತಾ 15 ವರ್ಷ ಆದಮೇಲೆ ಈ ಪಂಚಗವ್ಯ ನ್ಯಾನೋ ವಾಟರನ್ನು ಸೊ ನಾವು ಕಂಪ್ಲೀಟ್ R&D ಮಾಡೋ ಥರ ಆಯಿತು. ಇದರಲ್ಲಿ ಹೆವಿ ಮೆಟಲ್ಸ್ ಇಲ್ದಿರ, ಯಾವುದೇ ಟಾಕ್ಸಿಕ್ ಮೆಟಲ್ಸ್ ಇಲ್ದಿರ, ಪ್ಯೂರೆಸ್ಟ್ ಫಾರ್ಮಲ್ಲಿ ನ್ಯಾಚುರಲ್ ಮಿನರಲ್ಸ್ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ನಮಗೆ 15 ವರ್ಷ ಬೇಕಾಯಿತು. ಇದರಿಂದ ಮುಂದೆ ಎಷ್ಟೋ ಜನ ಕ್ಯಾನ್ಸರ್ ಅನ್ನೋದ್ರಿಂದ ಆಚೆ ಬಂದು ಮುಂದೆ ಕ್ಯಾನ್ಸರ್ ಬರೋದನ್ನು ಸ್ಟಾಪ್ ಮಾಡ್ಕೊಳುವಂಥ ಇದಕ್ಕೆ ಹೋಗಿ ಆದಷ್ಟು ನಿಮ್ಮ ತಂದೆ ತಾಯಿಗಳು, ನಿಮ್ಮ ಮಕ್ಕಳು ಆರೋಗ್ಯವಾಗಿರಲಿ ಅನ್ನೋ ಉದ್ದೇಶದಿಂದ, ಮತ್ತು ನಾನೀಗ ಆಗಿರುವಂಥ ಲೈಫಲ್ಲಿ ಆ ಥರ ಸಿಚುವೇಶನ್ ನಿಮಗೂ ಬರಬಾರ್ದು ಅನ್ನೋ ಇದರಲ್ಲಿ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈ ಆದಾಯದಿಂದ ನಮ್ಮ ಇದು ಮಾತ್ರ ಅಲ್ಲ, ನಮ್ಮ ವೃಂದಾವನ ಗೋಶಾಲೆ ಮಾತ್ರ ಅಲ್ಲ, ಬೇರೆ ಗೋಶಾಲೆ ಕೂಡ ಒಂದು ಆದಾಯ ಆಗುತ್ತೆ. ಪಂಚಗವ್ಯದ ಇಂಪಾರ್ಟೆನ್ಸು ಎಲ್ಲರಿಗೂ ಅರ್ಥ ಆಗುತ್ತೆ. ಅದಕ್ಕೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಈಗ ನಿಮಗೂ ಈ ಪಂಚಗವ್ಯ ಆಲ್ಕಲೈನ್ ವಾಟರ್ ಬೇಕು ಅಂದರೆ ನೀವು ಕೆಳಗಡೆ ಕೊಟ್ಟಿರುವಂಥ ನಂಬರ್ಗೆ ಫೋನ್ ಮಾಡ್ಬೋದು, ಅಥವಾ ನಮ್ಮ ಆನ್ಲೈನ್ ಸೈಟಿನ ಡೀಟೇಲ್ಸ್ ಇದೆ ಕೆಳಗಡೆ, ಅಲ್ಲಿಂದನೂ ನೀವು ಆರ್ಡರ್ ಮಾಡ್ಬೋದು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕೆಳಗಡೆ ನಂಬರ್ಗೆ ಫೋನ್ ಮಾಡಿ. ಇನ್ನು ಇದು ಈಗ ನನ್ನ ತಾಯಿನ ನಾನು ಕಳ್ಕೊಂಡಂಗೆ ಬೇರೆಯವ್ರಿಗೂ ಆಗಬಾರ್ದು, ಮತ್ತು ಇಡೀ ನಮ್ಮ ಸ್ಟೇಟ್ ಮಾತ್ರ ಅಲ್ಲ, ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತವನ್ನು
ಕ್ಯಾನ್ಸರ್ ಮುಕ್ತವನ್ನು ಮಾಡೋಕ್ಕೆ ಇದನ್ನು ನಮ್ಮ ಕಡೆಯಿಂದ ಆದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆದಷ್ಟು ನೀವು ನಮ್ಮ ಜೊತೆಗೆ ಕೈ ಜೋಡಿಸಿ ಮತ್ತು ಸಹಕರಿಸಬೇಕು ಅಂತ ಬೇಡ್ಕೊತೀನಿ. ನಮಸ್ತೆ.